ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಎಸ್ ಜಾನಕಿ ಅವರ ಬಗ್ಗೆ ಗೊತ್ತಿಲ್ಲದಂಥ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿಸೋ ಮೂಲಕ ಅವರ ಜರ್ನಿಗೊಂದು ಭಾವಪೂರ್ಣ ವಿದಾಯ ಹೇಳೋ ಕೆಲಸವನ್ನು ಮಾಡೋಣ. ಅದು ಭಾರತೀಯ ಚಿತ್ರರಂಗದ ಸುವರ್ಣಯುಗ. ಆಕೆಯ ಧ್ವನಿ ಕೇಳದ ಮನೆ ಇರಲಿಲ್ಲ, ಆಕೆಯ ಹಾಡಿಗೆ ಕಣ್ಣೀರು ಹಾಕದಂಥ ಹೃದಯ ಇರಲಿಲ್ಲ. ದಕ್ಷಿಣ ಭಾರತದ ಗಾನಕೋಗಿಲೆ ಅಂದರೆ ನಮಗೆ ನೆನಪಾಗುವುದು ಕೇವಲ ಅವರ ಸುಮಧುರ ಧ್ವನಿ ಮಾತ್ರ. ಆದರೆ ಆ ಅದ್ಭುತ ಧ್ವನಿಯ ಹಿಂದೆ ಜಗತ್ತಿಗೆ ತಿಳಿಯದಂಥ ನೂರಾರು ರೋಚಕ ರಹಸ್ಯಗಳಿದ್ದಾವೆ, ಕಠಿಣ ಸವಾಲುಗಳಿದ್ದಾವೆ. ನಿಮಗೆ ಗೊತ್ತಾ, ಜಗತ್ತನ್ನೇ ಆಳಿದ ಕಂಠಕ್ಕೆ ಯಾವುದೇ ಶಾಸ್ತ್ರೀಯ ತರಬೇತಿ ಇರಲಿಲ್ಲ ಅನ್ನೋ ಸತ್ಯ. ಉಸಿರಾಡಲಿಕ್ಕೆ ಕಷ್ಟಪಡ್ತಾ ಇದ್ದಂಥ ಎಸ್ ಜಾನಕಿ ಅವರು ಮೈಲಿಗಲ್ಲು ಸ್ಥಾಪನೆ ಮಾಡಿದಂಥ ಹಾಡುಗಳನ್ನು ಹೇಗೆ ಹಾಡಿದ್ರು, ಈ ಎಲ್ಲ ಮಾಹಿತಿಗಳು ಅತ್ಯಂತ ರೋಚಕ ಮತ್ತು ನಂಬಲು ಅಸಾಧ್ಯ ಕೂಡ. ಸ್ನೇಹಿತರೆ, ನಿಮಗೆ ಆರಂಭದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳಲೇಬೇಕು. 1980ರ ದಶಕ. ಜಾನಕಿಯವರ ಕಾಲ್ ಶೀಟ್ಗೋಸ್ಕರ ನಿರ್ಮಾಪಕರು ಕ್ಯೂ ನಿಲ್ತಾಯಿದ್ರು. ಬೆಳಗ್ಗೆ ಚೆನ್ನೈನಲ್ಲಿ ರೆಕಾರ್ಡಿಂಗ್ ಇದ್ದರೆ ಮಧ್ಯಾಹ್ನ ಹೈದರಾಬಾದ್, ರಾತ್ರಿ ಬೆಂಗಳೂರು. ಇಂತಹ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಅವರು ಒಂದೇ ದಿನದಲ್ಲಿ ಬೇರೆ ಬೇರೆ ಭಾಷೆಗಳ 15ಕ್ಕೂ ಹೆಚ್ಚು ಹಾಡುಗಳನ್ನು ರೆಕಾರ್ಡ್ ಬ್ರೇಕ್ ಕೂಡ ಮಾಡಿದ್ದಾರೆ. ಆದರೆ ಇದರ ಹಿಂದಿರ್ತಕ್ಕಂಥ ಅಸಲಿ ಸತ್ಯನೇ ಬೇರೆ. ಜಾನಕಮ್ಮ ಅವರಿಗೆ ವೈಯಕ್ತಿಕವಾಗಿ ತೀವ್ರವಾದಂಥ ಉಸಿರಾಟದ ತೊಂದರೆ ಇತ್ತು, ಅಸ್ತಮಾ, ರೆಸ್ಪಿರೇಟರಿ ಪ್ರಾಬ್ಲಮ್ ಇತ್ತು. ಸಾಮಾನ್ಯ ಜನರು ಮಾತನಾಡಲಿಕ್ಕೂ ಕೂಡ ಕಷ್ಟಪಡ್ತಕ್ಕಂಥ ಅಸ್ತಮಾ ಕಾಯಿಲೆನೂ ಕೂಡ ಇಟ್ಕೊಂಡು ಜಾನಕಮ್ಮ ಗಂಟೆಗಟ್ಟಲೆ ಉಸಿರು ಬಿಡದೆ ಹೈ ಪಿಚ್ ಹಾಡುಗಳನ್ನು ಕೂಡ ಲೀಲಾಜಾಲವಾಗಿ ಹಾಡ್ತಾಯಿದ್ರು. ಮೈಕ್ ಮುಂದೆ ನಿಂತರೆ ಸಾಕು, ಆ ಗಾಯಕಿಗೆ ತನ್ನ ಕಾಯಿಲೆ ಕೂಡ ಮರೆತು ಹೋಗ್ತಾ ಇತ್ತು. ಇದು ಮನುಷ್ಯ ಧ್ವನಿಯೋ ಅಥವಾ ದೈವಿ ಶಕ್ತಿಯೋ ನೀವು ಹೇಳಬೇಕು. ಸ್ನೇಹಿತರೆ, ಸಾಮಾನ್ಯವಾಗಿ ಗಾಯಕರು ತಮಗೆ ಗೊತ್ತಿರತಕ್ಕಂಥ 3-4 ಭಾಷೆಗಳಲ್ಲಿ ಹಾಡ್ತಾರೆ. ಆದರೆ ಜಾನಕಮ್ಮ ಭಾಷೆಗಳ ಗಡಿಯನ್ನು ಧೂಳೀಪಟ ಮಾಡಿದ್ದಾರೆ. ತೆಲುಗು, ಕನ್ನಡ, ತಮಿಳು, ಮಲಯಾಳಂ ಮಾತ್ರ ಅಲ್ಲ, ಹಿಂದಿ, ಒಡಿಯಾ, ಬಂಗಾಳಿ ಅಷ್ಟೇ ಯಾಕೆ, ವಿದೇಶಿ ಭಾಷೆಗಳಾದಂಥ ಜಪಾನಿ, ಜರ್ಮನ್, ಇಂಗ್ಲೀಷ್ ಸೇರಿದಂತೆ ಬರೋಬ್ಬರಿ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿ ಜಾಗತಿಕ ಗಾಯಕಿ ಅನಿಸ್ಕೊಂಡಿದ್ದಾರೆ. ಇನ್ನು ಅವರ ಧ್ವನಿ ಬದಲಾಯಿಸ್ತು, ವಾಯ್ಸ್ ಮಾಡ್ಯುಲೇಷನ್, ಆ ಕಲೆ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಒಂದೇ ಹಾಡಿನಲ್ಲಿ 3 ವರ್ಷದ ಮಗು ಹಠ ಮಾಡೋ ಧ್ವನಿ, ಮತ್ತೊಂದು ಹಾಡಿನಲ್ಲಿ 80 ವರ್ಷದ ವೃದ್ಧೆಯ ಕಂಠ. ಸಿನಿಮಾ ಒಂದರಲ್ಲಿ ಕಮಲ್ ಹಾಸನ್ ಮತ್ತು ಶ್ರೀದೇವಿ ಅವರ ಬಾಲ್ಯದ ಪಾತ್ರಗಳಿಗೆ ಧ್ವನಿ ಬದಲಾಯಿಸಿ ಹಾಡಿದ್ದಿದೆಯಲ್ಲ, ಇಂದಿಗೂ ಒಂದು ದೊಡ್ಡ ಮ್ಯಾಜಿಕ್ ಅಂತ ಹೇಳಿ ಭಾವಿಸ್ತಾರೆ. ಚಿತ್ರರಂಗ ಅಂದರೆ ಬಣ್ಣದ ಲೋಕ, ಅಲ್ಲಿ ಆಡಂಬರ ವೈಭೋಗ ಸಾಮಾನ್ಯ. ಆದರೆ ಜಾನಕಿಯವರ ವೈಯಕ್ತಿಕ ಜೀವನ ತುಂಬ ಸಿಂಪಲ್. 1959ರಲ್ಲಿ ವಿ ರಾಮ್ ಪ್ರಸಾದ್ ಅವರ ಕೈ ಹಿಡಿದಂಥ ಪತಿ ಜಾನಕಿಯವರಿಗೆ ಪರಮ ಪ್ರಾಣವಾಗಿದ್ದರು, ಸರ್ವಸ್ವವಾಗಬಿಟ್ಟಿದ್ರು. 1997ರಲ್ಲಿ ಅವರ ಪತಿ ನಿಧನರಾದಾಗ ಜಾನಕಮ್ಮನವರ ಬದುಕಿನ ಬಣ್ಣಗಳು ಮಾಸಿ ಹೋಗ್ತವೆ. ಆ ದಿನದಿಂದ ಇಂದಿನವರೆಗೂ ಕೂಡ ಅವರು ಎಲ್ಲ ತರಹದ ಆಡಂಬರಗಳನ್ನು ತ್ಯಜಿಸಿಬಿಟ್ಟಿದ್ದಾರೆ. ಕೇವಲ ಬಿಳಿ ಸೀರೆಯನ್ನು ಮಾತ್ರ ಧರಿಸಲಿಕ್ಕೆ ನಿರ್ಧಾರ ಮಾಡ್ತಾರೆ. ಕೋಟ್ಯಂತರ ರೂಪಾಯಿ ಸಂಪಾದನೆ ಮಾಡಿದ್ರೂ ಕೂಡ ಸರಳತೆಯನ್ನು ತಮ್ಮ ಆಭರಣವನ್ನಾಗಿ ಮಾಡಿಕೊಳ್ತಾರೆ. ಇನ್ನೂ ತುಂಬ ಕುತೂಹಲಕಾರಿ ವಿಷಯಗಳು. 45,000ಕ್ಕೂ ಹೆಚ್ಚು ಹಾಡು, ನೂರಾರು ಪ್ರಶಸ್ತಿ, ಕೋಟ್ಯಂತರ ಅಭಿಮಾನಿಗಳ ಹೃದಯ ಸಾಮ್ರಾಜ್ಯ. ಇದ್ಯಾವುದೂ ಕೂಡ ಎಸ್ ಜಾನಕಿ ಅವರಿಗೆ ಸುಮ್ಮನೆ ಸಿಗಲಿಲ್ಲ. ಕಾಯಿಲೆಗಳ ವಿರುದ್ಧ ಹೋರಾಡ್ತಾ, ತತ್ವಗಳಿಗೆ ಕಟ್ಟು ಬೀಳ್ತಾ, ಬಣ್ಣದ ಲೋಕವನ್ನು ಬಿಳಿಯಷ್ಟೇ ಪರಿಶುದ್ಧವಾಗಿ ಬದುಕದಂಥ ಗಾನಕೋಗಿಲೆ ಇವರು. ದೈಹಿಕವಾಗಿ ಅವರು ಇಂದು ಹಾಡೋದನ್ನು ನಿಲ್ಲಿಸಿರ್ಬೋದು, ಆದರೆ ಅವರ ಧ್ವನಿ ಈ ಸೃಷ್ಟಿ ಇರೋವರೆಗೂ ಅಮರ. ನಿಮಗೂ ಜಾನಕಮ್ಮನವರ ಹಾಡುಗಳು ಇಷ್ಟನಾ? ಖಂಡಿತವಾಗೂ ಇಷ್ಟವಿರುತ್ತೆ. ಆದರೆ ಯಾವ ಹಾಡು ನಿಮ್ಮ ಫೇವರೇಟ್, ಅದನ್ನು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಜೊತೆಗೆ ಜಾನಕಮ್ಮನವರಿಗೆ ಯಾವುದೇ ವಾದ್ಯದ ಅಂದರೆ ಹಾರ್ಮೋನಿಯಂ ಅಥವಾ ತಂಬೂರಿ ಯಾವುದೇ ನೆರವಿಲ್ಲದೆ ಯಾವುದೇ ಕ್ಷಣದಲ್ಲಿ ನಿಖರವಾದಂಥ ಶ್ರುತಿಯನ್ನು, ಪರ್ಫೆಕ್ಟ್ ಪಿಚ್ಚನ್ನು ಹಿಡಿತಕ್ಕಂಥ ಅದ್ಭುತವಾದಂಥ ಸಾಮರ್ಥ್ಯ ಇತ್ತು. ರೆಕಾರ್ಡಿಂಗ್ ಸ್ಟುಡಿಯೋಗಳಲ್ಲಿ ಮ್ಯೂಸಿಷಿಯನ್ಸ್ ತಬಲಾ ಮತ್ತು ಗಿಟಾರ್ ಶ್ರುತಿ ಮಾಡೋ ಮುನ್ನ ಜಾನಕಮ್ಮನವರ ಧ್ವನಿಯ ಶ್ರುತಿಯನ್ನು ಆಧಾರವಾಗಿ ಇಟ್ಕೊಳ್ತಾ ಇದ್ದಂಥ ದಿನಗಳು ಕೂಡ ಇದ್ವು. ಮಲಯಾಳಂ ಚಿತ್ರರಂಗದಲ್ಲಿ ಜಾನಕಿಯವರ ಪ್ರಭಾವ ಎಷ್ಟಿತ್ತು ಅಂದರೆ ಸತತವಾಗಿ ಅವರೇ ಅತ್ಯುತ್ತಮ ಗಾಯಕಿ ಪ್ರಶಸ್ತಿಯನ್ನು ಪಡೀತಾ ಇದ್ದರು. ಇದರಿಂದಾಗಿ 1988ರ ನಂತರ ಅವರು ಇನ್ನು ಮುಂದೆ ನನ್ನನ್ನು ಕೇರಳ ರಾಜ್ಯ ಪ್ರಶಸ್ತಿಗೆ ಪರಿಗಣಿಸಬೇಡಿ, ಹೊಸ ಗಾಯಕಿಯರಿಗೆ ಅವಕಾಶ ಸಿಗಲಿ ಅಂತ ಲಿಖಿತವಾಗಿ ಪತ್ರ ಬರೆದು ಪ್ರಶಸ್ತಿ ರೇಸ್ನಿಂದ ಹೊರ ಹೋದರು. ಅಲ್ಲಿಯವರೆಗೂ ಅವರು 11 ಬಾರಿ ಕೇರಳ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 1980ರ ದಶಕದಲ್ಲಿ ಪಾಪ್ ಮ್ಯೂಸಿಕ್ ಅಲೆ ಇತ್ತು. ಕನ್ನಡ ಮತ್ತು ತಮಿಳಿನ ಹಲವು ವೆಸ್ಟರ್ನ್ ಅಥವಾ ಡಿಸ್ಕೋ ಶೈಲಿಯ ಹಾಡುಗಳಿಗೆ ಜಾನಕಮ್ಮ ದನಿಯಾಗಿದ್ದರು. ಕ್ಲಾಸಿಕಲ್ ಹಾಡುಗಳನ್ನು ಹಾಡುವ ಅದೇ ಕಂಠದಲ್ಲಿ ಅತ್ಯಂತ ವೇಗದ ವೆಸ್ಟರ್ನ್ ಬೀಟ್ಗಳಿಗೂ ಕೂಡ ವೆಸ್ಟರ್ನ್ ಶೈಲಿಯಲ್ಲೇ ಪಾಪ್ ಸ್ಟೈಲಿ ಉಚ್ಚಾರಣೆ ಮಾಡಿ ಸಂಗೀತ ನಿರ್ದೇಶಕರಾದಂಥ ಇಳಿಯರಾಜ ಮತ್ತು ಹಂಸಲೇಖ ಅವ್ರನ್ನೂ ಕೂಡ ಬೆರಗುಗೊಳಿಸ್ಬಿಟ್ಟಿದ್ರು. ಸ್ನೇಹಿತರೆ, ಬಾಲಿವುಡ್ನ ಗಾನಕೋಗಿಲೆ ಲತಾ ಮಂಗೇಶ್ಕರ್ ಅವರೊಮ್ಮೆ ದಕ್ಷಿಣ ಭಾರತದ ಹಾಡುಗಳ ಬಗ್ಗೆ ಮಾತನಾಡಬೇಕಾದ್ರೆ, ದಕ್ಷಿಣ ಭಾರತದಲ್ಲಿ ಎಸ್ ಜಾನಕಿ ಅಂತ ಅವರಿದ್ದಾರೆ,
ಅವರ ಗಾಯನದ ಶೈಲಿ ಮತ್ತು ಕಠಿಣ ಹಾಡುಗಳನ್ನು ನಿಭಾಯಿಸ್ತಕ್ಕಂಥ ರೀತಿಯನ್ನು ನೋಡಿದ್ರೆ ನನಗೂ ಕೂಡ ಹೊಟ್ಟೆ ಕಿಚ್ಚಾಗುತ್ತೆ, ಅಸೂಯೆ ಆಗುತ್ತೆ. ಅವರು ಇಡೀ ಭಾರತದ ಹೆಮ್ಮೆ ಅಂತ ಹೇಳಿ ಬಹಿರಂಗವಾಗಿ ಜಾನಕಮ್ಮನವ್ರನ್ನ ಕೊಂಡಾಡಿಬಿಟ್ಟಿದ್ರು. ಜಾನಕಮ್ಮ ಕೇವಲ ಮೈಕ್ ಮುಂದೆ ನಿಂತು ಹಾಡ್ತಾ ಇರಲಿಲ್ಲ, ಆ ಪಾತ್ರವಾಗಿ ಜೀವಿಸ್ತಾ ಇದ್ದರು. ಕನ್ನಡದ ಸನಾದಿ ಅಪ್ಪಣ್ಣ ಚಿತ್ರ ಕರೆದ್ರು, ಕೇರಳದ ಹಾಡು ಅಥವಾ ತಮಿಳು, ತೆಲುಗಿನ ಕರ್ಣಾರಸದ ಹಾಡುಗಳನ್ನು ಕೂಡ ರೆಕಾರ್ಡ್ ಮಾಡಬೇಕಾದ್ರೆ ಅವ್ರು ಎಷ್ಟೋ ಬಾರಿ ನಿಜವಾಗೂ ಕೂಡ ಕಣ್ಣೀರು ಹಾಕ್ತಾಯಿದ್ರು. ಅದನ್ನು ಭಾವುಕವಾಗಿ ಜೀವಿಸಿ ಹಾಡ್ತಾ ಇದ್ದಿತ್ತು. ಅವರ ಕಣ್ಣೀರಿನ ಗದ್ಗದಿತ ದನಿಯೇ ಹಾಡಿನಲ್ಲಿ ರೆಕಾರ್ಡ್ ಆದಂಥ ನಿದರ್ಶನಗಳು ಕೂಡ ಬಹಳಷ್ಟು ಎಕ್ಸಾಂಪಲ್ಗಳು ಕೂಡ ಇದ್ದಾವೆ. ಜೊತೆಗೆ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು. ಈಗಿನ ಕಾಲದಲ್ಲಿ ಒಂದು ಹಾಡನ್ನು ರೆಕಾರ್ಡ್ ಮಾಡಲಿಕ್ಕೆ ತಂತ್ರಜ್ಞಾನದ ನೆರವು ಬೇಕೇ ಬೇಕಾಗುತ್ತೆ, ದಿನಗಟ್ಟಲೆ ಸಮಯ ಬೇಕು. ಆದರೆ ಜಾನಕಮ್ಮ ಅವ್ರ ಕಾಲದಲ್ಲಿ ಲೈವ್ ರೆಕಾರ್ಡ್ ಇರ್ತಾಯಿತ್ತು. ಗಾಯಕರು ಮತ್ತು ಆರ್ಕೆಸ್ಟ್ರಾ ಒಟ್ಟಿಗೆ ಹಾಡಬೇಕಿತ್ತು. ಜಾನಕಮ್ಮ ತಮ್ಮ ಅದ್ಭುತ ಏಕಾಗ್ರತೆಯಿಂದ 90% ಹಾಡುಗಳನ್ನು ಕೇವಲ ಒಂದೇ ಟೇಕ್ನಲ್ಲಿ, ಫಸ್ಟ್ ಟೇಕ್ನಲ್ಲಿ ಓಕೆ ಮಾಡ್ತಾಯಿದ್ರು. ಇದರಿಂದಾಗಿ ಅಂದಿನ ಕಾಲದ ನಿರ್ಮಾಪಕರಿಗೆ ಸ್ಟುಡಿಯೋ ಬಾಡಿಗೆ ಮತ್ತು ಸಮಯ ಎರಡೂ ಕೂಡ ಉಳಿತಾ ಇತ್ತು. ಇನ್ನು ದಂತಕಥೆ SP ಬಾಲಸುಬ್ರಹ್ಮಣ್ಯ ಅವರು ಚಿತ್ರರಂಗಕ್ಕೆ ಹೊಸಬರಾಗಿದ್ದಾಗ ಸ್ಟುಡಿಯೋದಲ್ಲಿ ಜಾನಕಮ್ಮನವರ ದೈತ್ಯ ಗಾಯಕಿಯ ಮುಂದೆ ನಿಂತು ಹಾಡಲಿಕ್ಕೆ ಸ್ವಲ್ಪ ಹೆದರ್ತಾ ಇದ್ರಂತೆ ಮತ್ತು ನಡುಗ್ತಾ ಇದ್ದರು. ಇದನ್ನು ಗಮನಿಸಿದಂಥ ಜಾನಕಮ್ಮ SPB ಅವ್ರನ್ನ ಹತ್ತಿರ ಕರೆದು, ನೀನು ತುಂಬ ಅದ್ಭುತವಾಗಿ ಹಾಡ್ತೀಯ, ಹೆದರಬೇಡ, ನನ್ನ ಕಣ್ಣು ನೋಡಿ ಹಾಡು ಅಂತ ಬೆನ್ನು ತಟ್ಟಿ ಧೈರ್ಯ ತುಂಬಿದ್ರು. ಈ ಸ್ನೇಹ ಮುಂದೆ 40 ವರ್ಷಗಳ ಕಾಲ ಕಂಟಿನ್ಯೂ ಆಯಿತು. ಅವರ ಧ್ವನಿ ಕೇವಲ ಮನುಷ್ಯರ ಧ್ವನಿಗೆ ಸೀಮಿತವಾಗಿರಲಿಲ್ಲ. ಸಿನಿಮಾಗಳಲ್ಲಿ ಬರುವ ಚಿಲಿಪಿಲಿ ಹಕ್ಕಿಗಳ ಧ್ವನಿ, ನಾಯಿಯ ಮರಿ ಕೂಗುವ ಧ್ವನಿ, ಕೋಳಿ ಕೂಗುವ ಧ್ವನಿಯನ್ನು ಕೂಡ ಜಾನಕಮ್ಮ ತಾವೇ ಬಾಯಲ್ಲಿ ಸೃಷ್ಟಿ ಮಾಡಿ ಹಾಡಿನ ಮಧ್ಯೆ ಬಳಸ್ತಾ ಇದ್ದರು. ಇಳಿಯರಾಜ ಅವರ ಸಂಗೀತ ನಿರ್ದೇಶನದ ಹಲವು ತಮಿಳು ಮತ್ತು ತೆಲುಗು ಗ್ರಾಮೀಣ ಹಿನ್ನೆಲೆಯ ಹಾಡುಗಳಲ್ಲೂ ಕೂಡ ಇವರ ಮ್ಯಾಜಿಕನ್ನು ನೀವು ಕೇಳಬಹುದು. ಜಾನಕಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಅತ್ಯಂತ ಕಟ್ಟುನಿಟ್ಟಾದ ಕೆಲವು ತತ್ವಗಳನ್ನು ಪಾಲನೆ ಮಾಡ್ತಾಯಿದ್ರು. ಅದನ್ನು ನಾನು ನಿಮಗೆ ಹೇಳಲೇಬೇಕು. ಎಷ್ಟೇ ದೊಡ್ಡ ಬ್ಯಾನರ್ ಇರಲಿ, ಕೋಟ್ಯಂತರ ರೂಪಾಯಿ ಸಂಭಾವನೆ ಕೊಡಲಿಕ್ಕೆ ಸಿದ್ಧರಿರಲಿ, ನಿಮಗೆ ಡಬಲ್ ಮೀನಿಂಗ್ ಇತ್ತು ಹಾಡಿನಲ್ಲಿ, ಅಶ್ಲೀಲ ಸಾಹಿತ್ಯ ಇತ್ತು, ಐಟಮ್ ಸಾಂಗ್ಗಳು ಹಾಡಲಿಕ್ಕೆ ನೀವು ನೇರವಾಗಿ ಅವ್ರ ಮುಂದೆ ಬರ್ತಾಯಿದ್ರೆ ಖಂಡ ತುಂಡವಾಗಿ ಅದನ್ನು ನಿರಾಕರಣೆ ಮಾಡ್ತಾಯಿದ್ರು. ಸಂಗೀತ ಸರಸ್ವತಿಯ ಪಾವಿತ್ರತೆಯನ್ನು ಅವರು ಕೊನೆಯವರೆಗೂ ಕೂಡ ಕಾಪಾಡಿಕೊಂಡ್ರು. ಆ ಒಂದು ಗಡಿಯನ್ನು ದಾಟಲಿಲ್ಲ ಅವರು. ಈಗಿನ ಕಾಲದಲ್ಲಿ ನಿಮಗೆ ದುಡ್ಡು ಸಿಗುತ್ತೆ ಅಂದರೆ ಎಂಥ ಹಾಡುಗಳನ್ನು ಬೇಕಾದರೂ ಹಾಡ್ತಾರೆ, ಎಂಥ ಸೀನ್ಗಳಲ್ಲಿ ಬೇಕಾದರೂ ಆ್ಯಕ್ಟ್ ಮಾಡ್ತಾರೆ. ಸ್ನೇಹಿತರೆ, 1980ರ ದಶಕದ ಕೊನೆಯಲ್ಲಿ ಜಾನಕಿ ಅವರು ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿದ್ದಾಗಲೇ ಸಿನಿಮಾಗಳಿಂದ ಸ್ವಲ್ಪ ದೂರ ಸರಿತಾರೆ. ಅದಕ್ಕೆ ಕಾರಣ ಅವರ ಏಕೈಕ ಪುತ್ರ ಮುರಳಿ ಕೃಷ್ಣ. ಅವ್ರ ಮಗನಿಗೆ ಚಿತ್ರರಂಗದಲ್ಲಿ ನಾಯಕ ನಟನಾಗಬೇಕೆಂಬ ಆಸೆ ಇತ್ತು. ಮಗನ ಸಿನಿಮಾಗಳಿಗೆ ಬೆಂಬಲವಾಗಿ ನಿಲ್ಲಕ್ಕೆ, ಆತನ ಭವಿಷ್ಯವನ್ನು ರೂಪಿಸಲಿಕ್ಕೆ ಜಾನಕಮ್ಮ ತಮ್ಮ ಬರ್ತಾ ಇದ್ದಂಥ ನೂರಾರು ಆಫರ್ಗಳನ್ನು ಸ್ವತಃ ತಾವೇ ಕಡಿಮೆ ಮಾಡ್ಕೊಳ್ತಾರಂತೆ. ಇನ್ನು SP ಬಾಲಸುಬ್ರಹ್ಮಣ್ಯ ಮತ್ತು ಜಾನಕಿ ಅವರ ನಡುವಿನ ವಯಸ್ಸಿನ ವ್ಯತ್ಯಾಸ ತುಂಬ ಅಜಗಜಾಂತರಲ್ಲ, 8 ವರ್ಷ. ಆದರೆ SPB ಅವರು ಜಾನಕಮ್ಮನವ್ರನ್ನ ವೇದಿಕೆಯ ಮೇಲೆ ಮತ್ತು ವೈಯಕ್ತಿಕ ಜೀವನದಲ್ಲಿ ಸದಾ ಜಾನಕಿ ಅಮ್ಮ, ತಾಯಿ ಅಂತಲೇ ಕರೀತಾಯಿದ್ರು. ಆದರೆ ಜಾನಕಿ ಅವರು ಮಾತ್ರ SPB ಅವ್ರನ್ನ ಸದಾ ಕಾಲ ಬಾಲು ಅಣ್ಣ, ಬಾಲು ಅಕ್ಕ ಅಂತ ಹೇಳಿ ತಮಾಷೆ ಮಾಡ್ತಾ ಅತ್ಯಂತ ಆತ್ಮೀಯ ಒಡನಾಟದಿಂದ ಮಾತನಾಡಿಸ್ತಾ ಇದ್ರು ಅನ್ನೋ ಒಂದು ರೋಚಕವಾದಂಥ ಸಂಗತಿ. ಇವತ್ತು 45,000 ಹಾಡುಗಳನ್ನು ಹಾಡಿರ್ತಕ್ಕಂಥ ಜಾನಕಿ ಅವರು ತಮ್ಮ ವೃತ್ತಿ ಜೀವನದ ಆರಂಭ ದಿನಗಳಲ್ಲಿ ಅಖಿಲ ಭಾರತ ರೇಡಿಯೋ, ಆಲ್ ಇಂಡಿಯಾ ರೇಡಿಯೋ ನಡೆಸಿದಂಥ ಗಾಯನ ಸ್ಪರ್ಧೆಯ ಆಡಿಷನಲ್ಲಿ ತಿರಸ್ಕೃತಗೊಂಡಿದ್ದರು ಅಂದರೆ ನೀವು ನಂಬಲಿಕ್ಕಿಲ್ಲ. ಅವರ ದನಿ ರೇಡಿಯೋಗೆ ಸೂಕ್ತವಾಗಿಲ್ಲ ಅಂತ ತೀರ್ಪುಗಾರರು ಹೇಳಿದರು. ಆದರೆ ಅದೇ ದನಿ ಮುಂದೆ ಇಡೀ ಭಾರತದ ಆಕಾಶವಾಣಿಯನ್ನು ಆಳ್ತು ಅನ್ನೋದು ಇತಿಹಾಸದ ರೋಚಕ ತಿರುವು. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇನ್ನೊಬ್ಬ ಆ್ಯಕ್ಟರ್ ಅಮಿತಾಬ್ ಬಚ್ಚನ್, ಅವರು ಕೂಡ ಆಲ್ ಇಂಡಿಯಾ ರೇಡಿಯೋದಲ್ಲಿ ರೇಡಿಯೋ ಜಾಕಿಯಾಗಿ ಹೋದಾಗ ಅವರ ದನಿ ರಿಜೆಕ್ಟ್ ಆಗಿತ್ತು. ಮುಂದೆ ಅವರ ದನಿಯೇ ಒಂದು ರೋಲ್ ಮಾಡೆಲ್ ಆಗಿದ್ದನ್ನು ಗಮನಿಸ್ಬೋದು. ಇನ್ನೊಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಇನ್ನು ಜಾನಕಮ್ಮ ಅವರು ತಮ್ಮ ಕೊನೆಯ ದಿನಗಳನ್ನು ಮೈಸೂರಿನ ಬೋಗಾದಿ ಬಡಾವಣೆಯಲ್ಲಿ ಕಳೀತಾ ಇದ್ದರು. ನನ್ನ ಕೊನೆಯ ಉಸಿರು ಮೈಸೂರಿನಲ್ಲೇ ಇರಬೇಕು, ನನ್ನ ಅಂತ್ಯ ಸಂಸ್ಕಾರವೂ ಇಲ್ಲೇ ನಡೀಬೇಕು ಅನ್ನೋದು ಅವರ ಆಸೆ. ಮೊದಲೇ ತಮ್ಮ ಇಚ್ಛೆಯನ್ನು ಕೂಡ ವ್ಯಕ್ತಪಡಿಸಿದರು. ಅದರಂತೆ ಕುಟುಂಬಸ್ಥರು ಮೈಸೂರಿನಲ್ಲೇ ಅಂತ್ಯಕ್ರಿಯೆ ನಡೆಸಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಮೈಸೂರು ತಾಲೂಕಿನ HD ಕೋಟೆ ರಸ್ತೆಯಲ್ಲಿರ್ತಕ್ಕಂಥ ಕಣಿಯನಹುಂಡಿ ಗ್ರಾಮದ ನವೀನ್ ಫಾರ್ಮ್ ಹೌಸ್, ತೋಟದ ಮನೆ ಆವರಣದಲ್ಲಿ ಜಾನಕಿಯವರ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ನಡೀತಾ ಇದ್ದಾವೆ. ಹಂಸಲೇಖ ಅವರು ಅವರ ಸ್ಮಾರಕವನ್ನು ನಿರ್ಮಾಣ ಮಾಡೋದ್ರ ಬಗ್ಗೆ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದು ಸರ್ಕಾರಕ್ಕೆ ಬಿಟ್ಟ ವಿಚಾರ. ಇನ್ನು ಈ ಅಂತ್ಯ ಸಂಸ್ಕಾರದ ಅತ್ಯಂತ ಭಾವುಕ ಸಂಗತಿ ಏನು ಅಂದರೆ, ಜಾನಕಮ್ಮ ಅವರ ಪತಿ ವಿ ರಾಮಪ್ರಸಾದ್ ಅವರು 1997 ನಿಧನರಾದರು. ಪ್ರೀತಿಸಿ ಮದುವೆಯಾಗಿದ್ದವರನ್ನು ಅವರು ನಿಧನರಾಗಿದ್ದಾರೆ. ಇನ್ನು ಅವರ ಏಕೈಕ ಪುತ್ರ ಮುರಳಿ ಕೃಷ್ಣ ಅವರು ಇತ್ತೀಚೆಗೆ ಅಂದರೆ 2022ರಲ್ಲಿ ಜನವರಿ ತಿಂಗಳಲ್ಲಿ ನಿಧನರಾದರು. ಹಾಗಾಗಿ ಜಾನಕಿ ಅವರ ಮೊಮ್ಮಗಳು
ಅಪ್ಸರಾ ವೈದ್ಯುಲಾ ಅವರೇ ಮುಂದೆ ನಿಂತು ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಎಲ್ಲ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡ್ತಾರೆ. ತಮ್ಮ ಮಧುರ ಕಂಠದಿಂದ 6 ದಶಕಗಳ ಕಾಲ ಭಾರತೀಯರನ್ನ ಮಂತ್ರಮುಗ್ಧರನ್ನಾಗಿಸಿದಂಥ ಮಹಾನ್ ಗಾಯಕಿ ದೈಹಿಕವಾಗಿ ಮರೆಯಾಗಿದ್ದರೂ ಕೂಡ ಅವರ ಹಾಡುಗಳು ಎಂದಿಗೂ ಜೀವಂತವಾಗಿದ್ದಾವೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಆಸ್ತಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕುತೂಹಲಕ್ಕೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ಗಾಯಕಿಯಾಗಿ ಅವರು ಭರ್ಜರಿಯಾಗಿ ಸಂಪಾದನೆ ಮಾಡಿದ್ದಾರೆ ಅನ್ನೋ ಥರದ ಚರ್ಚೆಗಳು. ಸೋಷಿಯಲ್ ಮೀಡಿಯಾ ಮತ್ತು ಸುದ್ದಿ ಮಾಧ್ಯಮ ವರದಿಗಳ ಪ್ರಕಾರ ಜಾನಕಿಯವರ ಆಸ್ತಿ ಮೌಲ್ಯ ಸುಮಾರು 537 ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಿರೋದು. ಅವರ ಯಶಸ್ವಿ ಸಂಗೀತ ಜೀವನ ಮತ್ತು ಅತ್ಯುತ್ತಮವಾದಂಥ ಆರ್ಥಿಕ ಸ್ಥಿರತೆ ಇದೆಲ್ಲವನ್ನು ಕೂಡ ಸಂಪಾದಿಸಿರೋದು. ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದ್ರಂತೆ. ಐಷಾರಾಮಿ ಕಾರುಗಳು, ಕೆಲವು ಮನೆಗಳು ಕೂಡ ಇದ್ದಾವೆ. ಹೆಚ್ಚಿನ ಆಸ್ತಿ ಎಲ್ಲ ಚೆನ್ನೈನಲ್ಲಿದೆ. ಇನ್ನು ಎಸ್ ಜಾನಕಿ ಅವರ ಆದಾಯದ ಪ್ರಮುಖ ಮೂಲ ಸಿನಿಮಾ ಹಾಡುಗಳೇ ಆಗಿದ್ದರಿಂದ ಸಾವಿರಾರು ಹಾಡುಗಳನ್ನು ರೆಕಾರ್ಡ್ ಮಾಡೋದ್ರ ಜೊತೆಗೆ ದೇಶ ವಿದೇಶಗಳಲ್ಲಿ ನಡೆಸ್ಕೊಟ್ಟಂಥ ಎಲ್ಲ ಸಂಗೀತ ಕಚೇರಿ ಕಾರ್ಯಕ್ರಮಗಳು, ಟೋಟಲ್ ಆದಾಯ ಇದೆಲ್ಲವೂ ಕೂಡ ದಶಕಗಳ ಕಾಲ ಅವರು ಅಗ್ರಗಣ್ಯ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿರೋದು. ನಿಮಗೆ ನಂಬಲಿಕ್ಕೆ ಆಗೋದಿಲ್ಲ, 5 ದಶಕಗಳ ಕಾಲ ಅವರು ಇಂಡಸ್ಟ್ರಿಯಲ್ಲಿ ಇರೋದು. ಇದು ಕಡಿಮೆ ಆಸ್ತಿ ಅಂತ ಅಂದ್ಕೊಳ್ತೇನೆ. ಯಾಕೆಂದರೆ ಅವರು ಪೀಕ್ ಆಗಿತ್ತು, ಉತ್ತುಂಗದಲ್ಲಿದ್ದರು. ಬೇಡಿಕೆಯ ಗಾಯಕಿ ಕೂಡ ಹೌದು. ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಬೇಡಿಕೆಯಲ್ಲಿದ್ದಂಥ ಗಾಯಕಿ ಅನ್ನೋದು ಗೊತ್ತೇ ಇದೆ. ಆ ಕಾಲದಲ್ಲಿ ರೆಕಾರ್ಡಿಂಗ್ಗಳಿಂದ ಬಂದಂಥ ಲಕ್ಷಗಟ್ಟಲೆ ಸಂಭಾವನೆ, ಸ್ಟೇಜ್ ಶೋ ಮತ್ತು ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಇವರ ಸಂಪತ್ತು ದುಪ್ಪಟ್ಟಾಗಲಿಕ್ಕೆ ಕಾರಣ. ಅದೇನೇ ಇರಲಿ, ತನ್ನ ಕಂಠ ಸಿರಿಯಿಂದ ಇಡೀ ಭಾರತೀಯ ಚಿತ್ರರಂಗವನ್ನೇ ಮಂತ್ರಮುಗ್ಧರನ್ನಾಗಿಸಿದಂಥ ದೈವಿ ಕಂಠ ಇವತ್ತು ನೆನಪು ಮಾತ್ರ. ಕಣ್ಣೀರು ಹಾಕುವ ಕರುಣಾರಸದ ಹಾಡಿರಲಿ, ಮನಸ್ಸು ತಣಿಸುವ ಜೋಲಾಲಿ ಹಾಡಿರಲಿ, ಎಲ್ಲದಕ್ಕೂ ತನ್ನ ಪ್ರಾಣವನ್ನೇ ಧಾರೆ ಹರಿದಿದ್ದಂಥ ನಮ್ಮ ಹೆಮ್ಮೆಯ ಗಾನಕ್ಕೋಗಿಲಿ ಇವತ್ತು ಮೌನ. ಬಣ್ಣದ ಲೋಕದಲ್ಲೂ ಬಿಳಿಯಷ್ಟೇ ಪರಿಶುದ್ಧವಾಗಿ ಬದುಕಿದಂಥ ಈ ತಾಯಿ ಕೊನೆಗೆ ತಾನು ಪ್ರೀತಿಸಿದ ಮೈಸೂರಿನ ಮಣ್ಣಲ್ಲೇ ಲೀನವಾಗ್ತಾ ಇದ್ದಾರೆ. ದೈಹಿಕವಾಗಿ ಜಾನಕಮ್ಮ ನಮ್ಮನ್ನು ಅಗಲಿರಬಹುದು, ಆದರೆ ಈ ಭೂಮಿ ಇರೋವರೆಗೂ, ಗಾಳಿಯಲ್ಲಿ ಸಂಗೀತ ಅನ್ನೋದು ಇರೋವರೆಗೂ ಆ ಕಂಠಕ್ಕೆ ಮಾತ್ರ ಸಾವಿಲ್ಲ. ಪ್ರತಿ ಮನದಲ್ಲೂ ಕೂಡ ಅವರ ಹಾಡುಗಳು ಎಂದೆಂದಿಗೂ ಅಮರ. ಅವರ ಪವಿತ್ರ ಆತ್ಮಕ್ಕೆ ಇಡೀ ಚಿತ್ರರಂಗ ಮತ್ತು ನಮ್ಮ ವಾಹಿನಿಯ ಪರವಾಗಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ರೋಚಕವಾದಂಥ ಮಾಹಿತಿ ಮತ್ತು ಈ ವಿವರಣೆಯನ್ನು ಮುಗಿಸ್ತಾ ಇದ್ದೀನಿ. ಓಂ ಶಾಂತಿ.